ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಒಂದು ಸ್ವಲ್ಪ ಹೊಸ ಟಾಪಿಕಲ್ಲೇ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಇವಾಗ ಈ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಯಾವ ನ್ಯೂಸ್ ಇರುತ್ತಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಲಿದ್ದಂಗೆ ಬರೀ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಸೊ ದಟ್ ಈ ನ್ಯೂಸ್ ಎಲ್ಲರಿಗೂ ತಲುಪಲಿ ಅಂತ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಯಲ್ಲಿ ಇವಾಗ ಧನಂಜಯ್ ಅವರು ಎಷ್ಟು ದೊಡ್ಡ ಹೆಸರು ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಬಡವ ರಾಸ್ಕಲ್ ಮೂವಿಯಿಂದಲೇ ತುಂಬ ಫೇಮಸ್ ಆದಂಥ ಧನಂಜಯ್ ಅವರು ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಟೀಮ್ಗೆ ಸೇರುವಂಥ ಸಾಧ್ಯತೆ ಎಲ್ಲ ಇದೆ ಅಂತ ಕೇಳಿ ಬರ್ತಿದ್ದೀವಿ. ಏನಕ್ಕೆ ಅಂತಂದರೆ ಮೊನ್ನೆ ನಾವು ನೋಡಿರೋ ಹಾಗೆ ಒಂದು ಪಿಕ್ ಮಾತ್ರ ತುಂಬಾ ಹರಿದಾಡ್ತಾ ಇದೆ. ಯಾವುದು ಅಂತ ಅಂದರೆ ಕಾಂಗ್ರೆಸ್ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಕಂಪ್ಲೀಟಾಗಿ ಒಂದು ಬೊಕ್ಕೆ ಥರ ಮತ್ತು ಹಣ್ಣೆಲ್ಲ ಇಟ್ಕೊಟ್ಟು ಧನಂಜಯ್ ಅವರಿಗೆ ಕೊಡ್ತಾ ಇರುವಂಥದ್ದು. ಸೊ ಇವಾಗ ಬಂದಿರೋವಂಥ ನ್ಯೂಸ್ ಪ್ರಕಾರ ಕಾಂಗ್ರೆಸ್ ಕಡೆಯಿಂದ ಧನಂಜಯ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅಂದರೆ ಟಿಕೆಟ್ನ ಅವರು ಆಫರ್ ಮಾಡಿದ್ದಾರೆ ಅವರ ಪಕ್ಷಕ್ಕೆ ಸೇರ್ಕೊಳ್ಳೋ ಹಾಗೆ ಅಂತ. ಸೊ ಅವ್ರಿಗೆ ಆಫರ್ ಅಂತೂ ಬಂದಿದೆ, ಅವ್ರನ್ನ ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ನೋಡಬೇಕು. ಸೊ ನಿಮ್ಗೆ ಏನು ಅನಿಸುತ್ತೆ, ಅವ್ರು ಆಕ್ಸೆಪ್ಟ್ ಮಾಡ್ಬೋದು ಅಂತ ಅನಿಸುತ್ತಾ, ಇಲ್ಲ ಅಂತ ಅನಿಸುತ್ತಾ, ಅಥವಾ ನಿಮಗೆ ಅವ್ರು ಆಕ್ಸೆಪ್ಟ್ ಮಾಡೋಕ್ಕೆ ಇಷ್ಟ ಇದೆಯಾ? ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಎಲ್ಲರೂ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮತ್ತೆ ಎಲೆಕ್ಷನ್ ಇದೆ. ಸೊ ನೋಡೋಣ ಕಾಂಗ್ರೆಸ್ ಬರುತ್ತಾ BJP ಬರುತ್ತಾ ಅಂತ. ಬಟ್ ನಿಮಗೆ ಪರ್ಸ್ನಲಿ ಧನಂಜಯ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದು ಇಷ್ಟ ಇದೆಯೋ ಇಲ್ವೋ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವರು ಇನ್ನೂ ಸೇರಿದ್ದಾರೆ ಅಂತ ಎಲ್ಲೂ ಕನ್ಫರ್ಮ್ ಆಗಿಲ್ಲ, ಬಟ್ ಅವ್ರಿಗೆ ಟಿಕೆಟ್ ಆಫರ್ ಆಗಿದೆ. ಬಟ್ ನೋಡೋಣ ಅವರು ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅದನ್ನ ಅಂತ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಮಾಡ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.